ಇನ್ನು ಭಾರತದ ಪೌರತ್ವದ ಬಗ್ಗೆ ನಿರ್ಧಾರ ಮಾಡಲು ಕೇಂದ್ರ ಸರ್ಕಾರ ಸಮರ್ಥವಾಗಿದೆ ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ. ಸಂಸದ ರಾಹುಲ್ ಗಾಂಧಿ ಬ್ರಿಟಿಷ್ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ನಡೆಸ್ತಾ ಇದೆ. ಇದರ ಬಗ್ಗೆ ನಿರ್ದೇಶನ ನೀಡುವಂತೆ ಕೋರಿದ ಅರ್ಜಿ ವಿಚಾರಣೆ ವೇಳೆ ಮೌಖಿಕ ಅವಲೋಕನ ಮಾಡಲಾಯಿತು. ಮುಖ್ಯ ನ್ಯಾಯಮೂರ್ತಿ ಅರುಣ್ ಬನ್ಸಾಲಿ ಮತ್ತು ನ್ಯಾಯಮೂರ್ತಿ ಜಸ್ಪ್ರೀತ್ ಸಿಂಗ್ ಪೀಠವು ಎಸ್ ವಿಘ್ನೇಶ್ ಶಿಶಿರ್ ಅರ್ಜಿಯ ವಿಚಾರಣೆಯನ್ನು ನಡೆಸಿತು. ಏನಿದು ನೋಡಿ, ರಾಗ ಅಂದರೆ ರಾಹುಲ್ ಗಾಂಧಿಯವರ ಕೈತಪ್ಪತ್ತ ಪೌರತ್ವ ಅಂಥೇಳಿ ರಾಹುಲ್ ಗಾಂಧಿ ವಿರುದ್ಧ ದ್ವಿಪೌರತ್ವದ ಆರೋಪ ಇದೆ. ಎರಡೂ ದೇಶಗಳ ಪೌರತ್ವ ಅವರ ಬಳಿ ಇದೆ. ದ್ವಿಪೌರತ್ವ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದರು ವಿಘ್ನೇಶ್ ಶಿಶಿರ್ ಅನ್ನೋರು. ದ್ವಿಪೌರತ್ವ ಸಾಬೀತಾದರೆ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಒಂದು ದೇಶದ ಪೌರತ್ವ ಇದ್ದು ಮತ್ತೊಂದು ದೇಶದಲ್ಲಿ ಇರ್ಬೋದು, ಅದು ಬೇರೆ ವಿಚಾರ. ಈಗ ಅಹಿಂಸಾ ಚೇತನ ಇದ್ದಾರಲ್ಲ, ಅವರಿಗೆ ಅಮೆರಿಕದ ಪೌರತ್ವ ಇರೋದು, ಭಾರತದಲ್ಲಿದ್ದಾರೆ. ಅದಕ್ಕೆ ಅದರದ್ದೇ ಆದಂಥ ಕೆಲವು ಪ್ರೋಟೋಕಾಲ್ಗಳಿರುತ್ತೆ. ಆಮೇಲೆ ಅಕ್ಷಯ್ ಕುಮಾರಿಗೆ ಚೇಂಜ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರಿಗೆ ಕೆನಡಾ ಪೌರತ್ವ ಇತ್ತು, ಅವರು ಇಲ್ಲಿ ಬಂದು ಭಾರತ ಪೌರತ್ವ ಪಡ್ಕೊಂಡ್ರು ಅಂತಿದೆ. ಇನ್ನು ಕಾನೂನು ಉಲ್ಲಂಘನೆ ಆದರೆ ಎರಡೆರಡು ಪಡ್ಕೊಳ್ಳೋಂಗಿಲ್ಲ. ಅಲ್ಲಿ ಕೆನಡಾದು ಪಡ್ಕೊಳ್ಬೇಕು, ಇಂಡಿಯಾದು, ಹಂಗಾಗಲ್ಲ, ಎರಡೆರಡು ಮಾಡೋಕ್ಕಾಗಲ್ಲ. ಕಾನೂನು ಉಲ್ಲಂಘನೆ ಆದರೆ ಸಂಸದರಾಗಲು ಅನರ್ಹರಾಗ್ತಾರಂತೆ. ಭಾರತೀಯ ನ್ಯಾಯಾಂಗ ಸಂಹಿತೆ, ಪಾಸ್ಪೋರ್ಟ್ ಕಾಯ್ದೆ ಇದನ್ನು ಹೇಳುತ್ತೆ. ಎರಡೂ ಕಾಯ್ದೆಯಡಿ ದ್ವಿಪೌರತ್ವ ಅಪರಾಧದ ಬಗ್ಗೆ ತನಿಖೆ ಆಗುತ್ತೆ. ಸಿಬಿಐ ತನಿಖೆ ನಡೆಸುವಂತೆ ದೂರುದಾರ ವಿಘ್ನೇಶ್ ಒತ್ತಾಯ ಮಾಡಿದರು. ಭಾರತೀಯ ಸಂವಿಧಾನದಲ್ಲಿ ದ್ವಿಪೌರತ್ವಕ್ಕೆ ಅನುಮತಿ ಇಲ್ಲ. US, ಫಿನ್ಲ್ಯಾಂಡ್, ಅಲ್ಬೇನಿಯಾ, ಇಸ್ರೇಲ್ನಲ್ಲಿ ಅವಕಾಶ ಇದೆ, ಕೆಲವು ಕಡೆ ಇದೆ, ಇಲ್ಲ ಅಂತಲ್ಲ. ಭಾರತೀಯರು ಏಕಕಾಲಕ್ಕೆ ಎರಡು ದೇಶದ ಪೌರತ್ವ ಹೊಂದುವಂತಿಲ್ಲ. ಸಂವಿಧಾನದ ಅಡಿಯಲ್ಲಿ ಇಡೀ ದೇಶಕ್ಕೆ ಏಕಪೌರತ್ವದ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಇದರ ಬಗ್ಗೆ ಹೆಚ್ಚು ಕಡಿಮೆ ಆದರೆ ಕಷ್ಟ ಆಗಿತ್ತು. ಇನ್ನು ಭಾರತದ ಪೌರತ್ವದ ಬಗ್ಗೆ ನಿರ್ಧಾರ ಮಾಡಲು ಕೇಂದ್ರ ಸರ್ಕಾರ ಸಮರ್ಥವಾಗಿದೆ ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ. ಸಂಸದ ರಾಹುಲ್ ಗಾಂಧಿ ಬ್ರಿಟಿಷ್ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ನಡೆಸ್ತಾ ಇದೆ. ಇದರ ಬಗ್ಗೆ ನಿರ್ದೇಶನ ನೀಡುವಂತೆ ಕೋರಿದ ಅರ್ಜಿ ವಿಚಾರಣೆ ವೇಳೆ ಮೌಖಿಕ ಅವಲೋಕನ ಮಾಡಲಾಯಿತು. ಮುಖ್ಯ ನ್ಯಾಯಮೂರ್ತಿ ಅರುಣ್ ಬನ್ಸಾಲಿ ಮತ್ತು ನ್ಯಾಯಮೂರ್ತಿ ಜಸ್ಪ್ರೀತ್ ಸಿಂಗ್ ಪೀಠವು ಎಸ್ ವಿಘ್ನೇಶ್ ಶಿಶಿರ್ ಅರ್ಜಿಯ ವಿಚಾರಣೆಯನ್ನು ನಡೆಸಿತು. ಏನಿದು ನೋಡಿ, ರಾಗ ಅಂದರೆ ರಾಹುಲ್ ಗಾಂಧಿಯವರ ಕೈತಪ್ಪತ್ತ ಪೌರತ್ವ ಅಂಥೇಳಿ ರಾಹುಲ್ ಗಾಂಧಿ ವಿರುದ್ಧ ದ್ವಿಪೌರತ್ವದ ಆರೋಪ ಇದೆ. ಎರಡೂ ದೇಶಗಳ ಪೌರತ್ವ ಅವರ ಬಳಿ ಇದೆ. ದ್ವಿಪೌರತ್ವ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದರು ವಿಘ್ನೇಶ್ ಶಿಶಿರ್ ಅನ್ನೋರು. ದ್ವಿಪೌರತ್ವ ಸಾಬೀತಾದರೆ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಒಂದು ದೇಶದ ಪೌರತ್ವ ಇದ್ದು ಮತ್ತೊಂದು ದೇಶದಲ್ಲಿ ಇರ್ಬೋದು, ಅದು ಬೇರೆ ವಿಚಾರ. ಈಗ ಅಹಿಂಸಾ ಚೇತನ ಇದ್ದಾರಲ್ಲ, ಅವರಿಗೆ ಅಮೆರಿಕದ ಪೌರತ್ವ ಇರೋದು, ಭಾರತದಲ್ಲಿದ್ದಾರೆ. ಅದಕ್ಕೆ ಅದರದ್ದೇ ಆದಂಥ ಕೆಲವು ಪ್ರೋಟೋಕಾಲ್ಗಳಿರುತ್ತೆ. ಆಮೇಲೆ ಅಕ್ಷಯ್ ಕುಮಾರಿಗೆ ಚೇಂಜ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರಿಗೆ ಕೆನಡಾ ಪೌರತ್ವ ಇತ್ತು, ಅವರು ಇಲ್ಲಿ ಬಂದು ಭಾರತ ಪೌರತ್ವ ಪಡ್ಕೊಂಡ್ರು ಅಂತಿದೆ. ಇನ್ನು ಕಾನೂನು ಉಲ್ಲಂಘನೆ ಆದರೆ ಎರಡೆರಡು ಪಡ್ಕೊಳ್ಳೋಂಗಿಲ್ಲ. ಅಲ್ಲಿ ಕೆನಡಾದು ಪಡ್ಕೊಳ್ಬೇಕು, ಇಂಡಿಯಾದು, ಹಂಗಾಗಲ್ಲ, ಎರಡೆರಡು ಮಾಡೋಕ್ಕಾಗಲ್ಲ. ಕಾನೂನು ಉಲ್ಲಂಘನೆ ಆದರೆ ಸಂಸದರಾಗಲು ಅನರ್ಹರಾಗ್ತಾರಂತೆ. ಭಾರತೀಯ ನ್ಯಾಯಾಂಗ ಸಂಹಿತೆ, ಪಾಸ್ಪೋರ್ಟ್ ಕಾಯ್ದೆ ಇದನ್ನು ಹೇಳುತ್ತೆ. ಎರಡೂ ಕಾಯ್ದೆಯಡಿ ದ್ವಿಪೌರತ್ವ ಅಪರಾಧದ ಬಗ್ಗೆ ತನಿಖೆ ಆಗುತ್ತೆ. ಸಿಬಿಐ ತನಿಖೆ ನಡೆಸುವಂತೆ ದೂರುದಾರ ವಿಘ್ನೇಶ್ ಒತ್ತಾಯ ಮಾಡಿದರು. ಭಾರತೀಯ ಸಂವಿಧಾನದಲ್ಲಿ ದ್ವಿಪೌರತ್ವಕ್ಕೆ ಅನುಮತಿ ಇಲ್ಲ. US, ಫಿನ್ಲ್ಯಾಂಡ್, ಅಲ್ಬೇನಿಯಾ, ಇಸ್ರೇಲ್ನಲ್ಲಿ ಅವಕಾಶ ಇದೆ, ಕೆಲವು ಕಡೆ ಇದೆ, ಇಲ್ಲ ಅಂತಲ್ಲ. ಭಾರತೀಯರು ಏಕಕಾಲಕ್ಕೆ ಎರಡು ದೇಶದ ಪೌರತ್ವ ಹೊಂದುವಂತಿಲ್ಲ. ಸಂವಿಧಾನದ ಅಡಿಯಲ್ಲಿ ಇಡೀ ದೇಶಕ್ಕೆ ಏಕಪೌರತ್ವದ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಇದರ ಬಗ್ಗೆ ಹೆಚ್ಚು ಕಡಿಮೆ ಆದರೆ ಕಷ್ಟ ಆಗಿತ್ತು. ಇನ್ನು ಭಾರತದ ಪೌರತ್ವದ ಬಗ್ಗೆ ನಿರ್ಧಾರ ಮಾಡಲು ಕೇಂದ್ರ ಸರ್ಕಾರ ಸಮರ್ಥವಾಗಿದೆ ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳಿದೆ. ಸಂಸದ ರಾಹುಲ್ ಗಾಂಧಿ ಬ್ರಿಟಿಷ್ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ನಡೆಸ್ತಾ ಇದೆ. ಇದರ ಬಗ್ಗೆ ನಿರ್ದೇಶನ ನೀಡುವಂತೆ ಕೋರಿದ ಅರ್ಜಿ ವಿಚಾರಣೆ ವೇಳೆ ಮೌಖಿಕ ಅವಲೋಕನ ಮಾಡಲಾಯಿತು. ಮುಖ್ಯ ನ್ಯಾಯಮೂರ್ತಿ ಅರುಣ್ ಬನ್ಸಾಲಿ ಮತ್ತು ನ್ಯಾಯಮೂರ್ತಿ ಜಸ್ಪ್ರೀತ್ ಸಿಂಗ್ ಪೀಠವು ಎಸ್ ವಿಘ್ನೇಶ್ ಶಿಶಿರ್ ಅರ್ಜಿಯ ವಿಚಾರಣೆಯನ್ನು ನಡೆಸಿತು. ಏನಿದು ನೋಡಿ, ರಾಗ ಅಂದರೆ ರಾಹುಲ್ ಗಾಂಧಿಯವರ ಕೈತಪ್ಪತ್ತ ಪೌರತ್ವ ಅಂಥೇಳಿ ರಾಹುಲ್ ಗಾಂಧಿ ವಿರುದ್ಧ ದ್ವಿಪೌರತ್ವದ ಆರೋಪ ಇದೆ. ಎರಡೂ ದೇಶಗಳ ಪೌರತ್ವ ಅವರ ಬಳಿ ಇದೆ. ದ್ವಿಪೌರತ್ವ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದರು ವಿಘ್ನೇಶ್ ಶಿಶಿರ್ ಅನ್ನೋರು. ದ್ವಿಪೌರತ್ವ ಸಾಬೀತಾದರೆ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಒಂದು ದೇಶದ ಪೌರತ್ವ ಇದ್ದು ಮತ್ತೊಂದು ದೇಶದಲ್ಲಿ ಇರ್ಬೋದು, ಅದು ಬೇರೆ ವಿಚಾರ. ಈಗ ಅಹಿಂಸಾ ಚೇತನ ಇದ್ದಾರಲ್ಲ, ಅವರಿಗೆ ಅಮೆರಿಕದ ಪೌರತ್ವ ಇರೋದು, ಭಾರತದಲ್ಲಿದ್ದಾರೆ. ಅದಕ್ಕೆ ಅದರದ್ದೇ ಆದಂಥ ಕೆಲವು ಪ್ರೋಟೋಕಾಲ್ಗಳಿರುತ್ತೆ. ಆಮೇಲೆ ಅಕ್ಷಯ್ ಕುಮಾರಿಗೆ ಚೇಂಜ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರಿಗೆ ಕೆನಡಾ ಪೌರತ್ವ ಇತ್ತು, ಅವರು ಇಲ್ಲಿ ಬಂದು ಭಾರತ ಪೌರತ್ವ ಪಡ್ಕೊಂಡ್ರು ಅಂತಿದೆ. ಇನ್ನು ಕಾನೂನು ಉಲ್ಲಂಘನೆ ಆದರೆ ಎರಡೆರಡು ಪಡ್ಕೊಳ್ಳೋಂಗಿಲ್ಲ. ಅಲ್ಲಿ ಕೆನಡಾದು ಪಡ್ಕೊಳ್ಬೇಕು, ಇಂಡಿಯಾದು, ಹಂಗಾಗಲ್ಲ, ಎರಡೆರಡು ಮಾಡೋಕ್ಕಾಗಲ್ಲ. ಕಾನೂನು ಉಲ್ಲಂಘನೆ ಆದರೆ ಸಂಸದರಾಗಲು ಅನರ್ಹರಾಗ್ತಾರಂತೆ. ಭಾರತೀಯ ನ್ಯಾಯಾಂಗ ಸಂಹಿತೆ, ಪಾಸ್ಪೋರ್ಟ್ ಕಾಯ್ದೆ ಇದನ್ನು ಹೇಳುತ್ತೆ. ಎರಡೂ ಕಾಯ್ದೆಯಡಿ ದ್ವಿಪೌರತ್ವ ಅಪರಾಧದ ಬಗ್ಗೆ ತನಿಖೆ ಆಗುತ್ತೆ. ಸಿಬಿಐ ತನಿಖೆ ನಡೆಸುವಂತೆ ದೂರುದಾರ ವಿಘ್ನೇಶ್ ಒತ್ತಾಯ ಮಾಡಿದರು.
ಭಾರತೀಯ ಸಂವಿಧಾನದಲ್ಲಿ ದ್ವಿಪೌರತ್ವಕ್ಕೆ ಅನುಮತಿ ಇಲ್ಲ. US, ಫಿನ್ಲ್ಯಾಂಡ್, ಅಲ್ಬೇನಿಯಾ, ಇಸ್ರೇಲ್ನಲ್ಲಿ ಅವಕಾಶ ಇದೆ, ಕೆಲವು ಕಡೆ ಇದೆ, ಇಲ್ಲ ಅಂತಲ್ಲ. ಭಾರತೀಯರು ಏಕಕಾಲಕ್ಕೆ 2 ದೇಶದ ಪೌರತ್ವ ಹೊಂದುವಂತಿಲ್ಲ. ಸಂವಿಧಾನದ ಅಡಿಯಲ್ಲಿ ಇಡೀ ದೇಶಕ್ಕೆ ಏಕಪೌರತ್ವದ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಇದರ ಬಗ್ಗೆ ಹೆಚ್ಚು ಕಡಿಮೆ ಆದರೆ ಕಷ್ಟ ಆಗಿತ್ತು. ತಾಯಿ ಮಡಿಲಲ್ಲಿ ನೆಮ್ಮದಿಯಾಗಿರೋ ದರ್ಶನ್ಗೆ ಇದೀಗ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ರಿಲ್ಯಾಕ್ಸ್ ಮೂಡ್ನಲ್ಲಿರೋ ದರ್ಶನ್ಗೆ ಶಾಕ್. ಎಸ್, ರೇಣುಕಾಸ್ವಾಮಿ ಕೊಲೆ ಕೇಸ್ನ A2 ದರ್ಶನ್ಗೆ ಶಾಕ್ ಕೊಡಲು ಪೊಲೀಸರು ಸಜ್ಜಾಗಿದ್ದಾರೆ. ದರ್ಶನ್ ರೆಗ್ಯುಲರ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಜಾಮೀನು ಸಿಕ್ಕ ಮಾತ್ರಕ್ಕೆ ಪ್ರಾಸಿಕ್ಯೂಷನ್ ವೈಫಲ್ಯವಾಗಿಲ್ಲ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇವೆ ಎಂದು ಕಮಿಷನರ್ ಬಿ ದಯಾನಂದ್ ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಈ ರೇಣುಕಾಸ್ವಾಮಿ ಹತ್ಯೆ ಕೊಲೆ ಪ್ರಕರಣ ಏನಿತ್ತು ಅದನ್ನು ನಾವು ಸಂಪೂರ್ಣವಾಗಿ ಸಮಗ್ರವಾಗಿ ತನಿಖೆಯನ್ನು ಮಾಡಿ ನಾವು ನ್ಯಾಯಾಲಯಕ್ಕೆ ಈಗಾಗಲೇ ಅಂತಿಮ ವರದಿಯನ್ನು ಅಂದರೆ ಚಾರ್ಜ್ ಶೀಟನ್ನು ಸಲ್ಲಿಸಿದ್ವಿ. ಅದರ ಇದು ಪ್ರಕರಣದ ಒಂದು ವಿಚಾರಣೆ ಏನಿದೆ ಅದು ಪ್ರಾರಂಭ ಆಗಬೇಕಾಗ್ತದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯಾದರೆ ದರ್ಶನ್ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ವಿನೋದ್ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ. अपना अपना गली में कुत्ता भी शेर बनता है. ಗಾದೆ ಮಾತದ್ದು ಹಿಂದಿಯಲ್ಲಿ. ತನ್ನ ಗಲ್ಲಿಯಲ್ಲಿ ನಾಯಿಗಳು ಕೂಡ ಹುಲಿನೇ ಅಂತ ಪಕ್ಕದಲ್ಲಿ ಹೋದಾಗ ಸೈಲೆಂಟ್ ಆಗಿಬಿಡ್ತದೆ ಅಂತ. ಹಂಗಾಗಬಾರ್ದು. ಗೋಕಾಕ್ ತಾಲೂಕಿನ ಅಂಕಲಗಿ ಪೊಲೀಸ್ ಠಾಣೆಗೆ CT ರವಿ ಬರ್ತಾರೆ. ಗೋಕಾಕ್ ತಾಲೂಕಿನ ಅಂಕಲಗಿ, ಗೋಕಾಕ್ ತಾಲೂಕಿಯಲ್ಲಿ ಅಲ್ಲಿಂದ ಪೊಲೀಸ್ ಠಾಣೆಯಿಂದ ಆರೋಗ್ಯ ತಪಾಸಣೆಗೆ ಕರೆದೊಯ್ದರು. ಓಕೆ, ಬೆಳಗಾವಿ ಆಯುಷ್ಮಾನ್ ಕೇಂದ್ರದಲ್ಲಿ ವೈದ್ಯಕೀಯ ತಪಾಸಣೆ ಆಗುತ್ತೆ. ವೈದ್ಯಕೀಯ ತಪಾಸಣೆ ಬೆನ್ನಲ್ಲೇ ಕೋರ್ಟ್ಗೆ ರವಿ ಹಾಜರಾಗ್ತಾರೆ. ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಪರ ವಿರೋಧ ಘೋಷಣೆ ಆಗುತ್ತೆ. ಬೆಂಗಳೂರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಪ್ರಕರಣ ಹಸ್ತಾಂತರ ಆಗುತ್ತೆ. ಅಲ್ಲಿಂದ ಗಾಡಿಯಲ್ಲಿ ಕರ್ಕೊಂಡ್ಬರ್ತಾರೆ. ಬೆಳಗಾವಿ, ಹುಬ್ಬಳ್ಳಿ, ಹಾವೇರಿ, ದಾವಣಗೆರೆ ಮಾರ್ಗವಾಗಿ ಶಿಫ್ಟು. ಸಂಜೆ ಹೊತ್ತಿಗೆ ಹಾವೇರಿ ದಾಟ್ತಾ ಇದ್ದಾಗ ಹೈಕೋರ್ಟ್ನಲ್ಲಿ ಆದೇಶ ಬರುತ್ತೆ, ಎಲ್ಲಿದ್ದೀರಿ ಅಲ್ಲೇ ಬಿಡುಗಡೆ. ರಾತ್ರಿ 7 ಗಂಟೆಗೆ ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ಮಾಡ್ತಾರೆ CT ರವಿ. ಇಲ್ಲಿ CT ರವಿ ತಪ್ಪೋ ಒಪ್ಪೋ ಅಂತ ನಾನು ಮಾತಾಡ್ತಾ ಇಲ್ಲ. ಘಟನಾವಳಿಗಳು ಆಗಿರೋದೇ ತಪ್ಪು. ಫಸ್ಟ್ ಆಫ್ ಆಲ್ ಇಂಥ ಕ್ಷುಲ್ಲಕ ಹೇಳಿಕೆಗಳೇ ತಪ್ಪು. ಜನಪ್ರತಿನಿಧಿಗಳು ಅಂತಂದರೆ ಹೆಂಗಿರಬೇಕು? ಇಂಥ ಅಸಂಬದ್ಧ ಅವ್ಯಾಚ್ಯ ಹೇಳಿಕೆಗಳು, ಅದು ಕೂಡ ಹೆಣ್ಣುಮಗಳನ್ನು ನಿಂದಿಸುವಂಥ ಹೇಳಿಕೆಗಳಾಗಿದ್ದರೆ ಖಂಡಿತವಾಗಲೂ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ರಾಜಕೀಯ ಲಾಭ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ದೇಶದ ರಾಜಕೀಯ ಮಾಡೋದಿದೆಯಲ್ಲ, ಅದನ್ನು ಯಾರೂ ಕೂಡ ಕ್ಷಮಿಸಬಾರ್ದು. ರಾಜಕಾರಣಿಗಳು ಆಟ ಆಡಿದ್ರು ಅಂತ ಅಂದ್ಬಿಟ್ಟು ನಾವು ಅವರ ಆಟಕ್ಕೆ ತಕ್ಕಂಗೆ ನಾವು ಕುಣಿಬಾರ್ದು. ಜನಗಳು ಸೆಟೆದು ನಿಲ್ಲಬೇಕು ಅಷ್ಟೇ.